ವೆಲ್ಕಮ್ ಬ್ಯಾಕ್. ರಾಜಧಾನಿ ಬೆಂಗಳೂರು ಸೇರಿದಂತೆ ನಾನಾ ಕಡೆ ಗುಡುಗು ಸಹಿತ ಭಾರೀ ಮಳೆ ಆಯಿತು. ನೆನ್ನೆ ಇಡೀ ರಾತ್ರಿ ಮಳೆಯಾಗಿದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಒಂದಷ್ಟು ಮರ ರೆಂಬೆ ಕೊಂಬೆಗಳು ಕೂಡ ರಸ್ತೆಗೆ ಬಿದ್ದಿರೋದು. ನೈಋತ್ಯ ಮಾನ್ಸೂನ್ ಮಳೆಗೆ ತತ್ತರಿಸಿದ್ದಾರೆ ಬೆಂಗಳೂರಿನ ಜನ. ಧಾರಾಕಾರವಾಗಿ ಮಳೆ ಸುರಿದಿದೆ. ಗತ ಕಾಲದ ಘಟನೆಯನ್ನ ನಿನ್ನೆ ಸುರಿದ ಒಂದೇ ಮಳೆ ನೆನಪಿಸಿದೆ. ಅಂತಹ ಮಹಾಮಳೆಯಾಯಿತು ಬೆಂಗಳೂರಿನಲ್ಲಿ. 133 ವರ್ಷಗಳ ಹಳೆಯ ಘಟನೆಯತ್ತ ಕೊಂಡೊಯ್ದಿದೆ ಮಳೆ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 110 ಮಿಲಿಮೀಟರ್ ಮಳೆಯಾಗಿದೆ. ಧಾರಾಕಾರ ಮಳೆ. ಮಳೆಯಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಅವಾಂತರನೇ ಸೃಷ್ಟಿಯಾಗಿತ್ತು. ಮೆಜೆಸ್ಟಿಕ್, ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ, ಕುರುಬರಹಳ್ಳಿ, ಶಾಂತಿನಗರ, ವಿಧಾನಸೌಧ, ವಸಂತನಗರ, ಶಿವಾಜಿನಗರ, ಶಾಂತಿನಗರ ಸೇರಿದಂತೆ ಇಡೀ ಬೆಂಗಳೂರಿನಾದ್ಯಂತ ಧಾರಾಕಾರ ಮಳೆಯಾಗಿದೆ. 110 ಮಿಲಿಮೀಟರ್ನಷ್ಟು ಮಳೆಯಾಗಿರೋದು. ಗುಡುಗು, ಸಿಡಿಲು, ಗಾಳಿ ಸಹಿತ, ಬಿರುಗಾಳಿ ಸಹಿತ ಮಳೆ ಆಗಿರೋದನ್ನ ನಿನ್ನೆ ನಾವು ನೋಡಿದ್ವಿ ಬೆಂಗಳೂರಿನಲ್ಲಿ. ನೀವು ನೋಡ್ಬೋದು, ಬೆಂಗಳೂರಲ್ಲಿ ಒಂದು ದಿನ ಮಳೆ ಬಂದ್ರೆ ಹೆಂಗಾಗ್ಬಿಡತ್ತೆ ಅಂದ್ರೆ ಮಳೆನೂ ಬೇಕು ಬೇಡ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗುತ್ತೆ ಬೆಂಗಳೂರಿನಲ್ಲಿ. ಅದರಲ್ಲೂ ನಿನ್ನೆ ಸುರಿದ ಒಂದೇ ಮಳೆಗೆ ಜನ ತತ್ತರಿಸಿ ಹೋದ್ರು. ಯಾಕಪ್ಪ ಬಂತು ಮಳೆ ಅನ್ನೋ ಥರ ನಿರ್ಮಾಣ ಆಗಿತ್ತು. ನಿನ್ನೆ ಬೇರೆ ಭಾನುವಾರ ಹಾಲಿಡೇ ಇದ್ದಿದ್ರಿಂದ ಒಂದಷ್ಟು ಜನ ಹೊರಗೆ ಹೋಗೋಣ ಅಂತ ಫ್ಯಾಮಿಲಿ ಜೊತೆಗೆ ಔಟಿಂಗ್ ಹೋಗಿರ್ತಾರೆ. ಅವ್ರಿಗೂ ಕೂಡ ಕಿರಿಕಿರಿ ಉಂಟಾಯಿತು ಮಳೆ ಬಂದಿದ್ರಿಂದಾಗಿ. ನೋಡಿ, ಮಳೆ ಇಲ್ಲ ಅಂದರೆ ಒಂಥರ, ಮಳೆ ಬಂದರೆ ಒಂಥರ ಅವಾಂತರಗಳು ಆಗತ್ತೆ ಬೆಂಗಳೂರಿನಲ್ಲಿ. ಯಾಕಾದರೂ ಮಳೆ ಬರುತ್ತೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋ ಥರ ಇದೆ. ಯಾಕಂದರೆ ಇಲ್ಲಿನ ಅಭಿವೃದ್ಧಿ, ಆಡಳಿತ ಆ ಥರ ಇದೆ.